ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಅಕ್ಕನ ಮೊಮ್ಮಗ ಅಭೀಮ್ ಗೌಡ ಫಸ್ಟ್ ಟೈಮು ಯುಗಾದಿ ಹಬ್ಬ ಮಾಡ್ತಾ ಇದ್ದಾನೆ. 1 ವರ್ಷ ಆಗಿದೆ. ಉಲ್ಲಾಸ್ ಅವ್ರ ಮಗ ಯುಗಾದಿ ಹಬ್ಬದ ದಿವಸ ಹೊಸ್ತಡ್ಕಿಗೆ ಸ್ಪೆಷಲ್ ಮಾಡೋರು ನಮ್ಮ ಅಕ್ಕಿಯರೆಲ್ಲ. ಏನೇನು ಸ್ಪೆಷಲ್ ಮಾಡೋರೆ ಎಲ್ಲ ತಿನ್ಬಿಟ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ, ನೋಡ್ತಾ ಇದ್ದಾರೆ. ಬಂಧುಗಳೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಆಯಿತು, ಚಂದ್ರನ ನೋಡಿದ್ದಾಯಿತು. ಇವಾಗ ಏನಿದೆ ಹೇಳಿ, ಹೊಸ್ತಡ್ಕು. ಎಲ್ಲರೂ ಹೊಸ್ತಡ್ಕು ತಿಂತಾರೆ ಯುಗಾದಿ ಹಬ್ಬದಲ್ಲಿ. ಯುಗಾದಿ ಆದ ನಂತರ ನಮಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಅದೇ ರೀತಿಯಾಗಿ ಯುಗಾದಿ ಹಬ್ಬ ಮಾಡಿದ್ಮೇಲೆ, ಚಂದ್ರನ ನೋಡಿದ್ಮೇಲೆ ನಮ್ಮ ಮನೆಯಲ್ಲಿ ಹೊಸ್ತಡ್ಕು ಮಾಡಿದ್ವಿ. ನೋಡ್ಬೋದು, ರಾಗಿ ಮುದ್ದೆ ಇದೆ, ಮಟನ್ ಚಾಪ್ಸ್ ಇದೆ, ಮಟನ್ ಸಾರು ಇದೆ, ಮಟನ್ ಬಿರಿಯಾನಿ ಇದೆ, ರೈತ ಇದೆ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ಚಪಾತಿ ಇದೆ, ವೈಟ್ ರೈಸ್ ಇದೆ. ವೈಟ್ ರೈಸು ಮಟನ್ ಸಾರಿಗೆ ಸೂಪರ್ ಆಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೇಲೆಲ್ಲ ಹೊಸದೊಡ್ಕು ಆಯ್ತು ಅಂತ ಅನ್ಕೋತೀವಿ. ನಮ್ಮ ಮನೇಲೂ ಹೊಸದೊಡ್ಕು ಮಾಡಿದೀವಿ. ಏನೇನ್ ಮಾಡಿದೀವಿ ತೋರಿಸ್ತೀವಿ, ಬನ್ನಿ. ಏನೆಲ್ಲ ಮಸಾಲೆ ಜೋಡಿಸ್ಕೊಂಡೋಗಿದ್ರ, ಏನ್ ಮಾಡ್ತಾ ಇದ್ರ ಸ್ಪೆಷಲ್? ಈಗ ಚಿಕನ್ ಗ್ರೀನ್ ಚಾಪ್ಸ್ ಮಾಡ್ತಿದ್ದೀನಿ. ಹೌದಾ? ಏನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಈಗ 1 kg ಚಿಕನ್ನು, ಓಕೆ, 2 ಇಡೀ ಬೆಳ್ಳುಳ್ಳಿ, ಓಕೆ, 1 ಇಂಚ್ ಶುಂಠಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಹುರ್ಕೊಂಡಿರೋದು ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಮೆಣಸು ಜಾಸ್ತಿ ತಗೊಳ್ಳಿ, 2 ಈರುಳ್ಳಿ ತಗೊಳ್ಳಿ. ನೀವು ಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀರಲ್ಲ? ಚಾಪ್ಸ್ಗೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಹೌದಾ? ಹಾಗಾದ್ರೆ ಹೇಗೆ ಮಾಡೋದು ತೋರಿಸ್ಬಿಡ್ತೀರಾ ಇವಾಗ? ಸ್ಟಾರ್ಟ್ ಮಾಡಿ. ಈಗ ಈ ಸ್ಪೂನಲ್ಲಿ 3 ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ. ಕಟ್ ಮಾಡಿರೋದು ಈರುಳ್ಳಿ ಇದು ಸ್ವಲ್ಪ ಫ್ರೈ ಮಾಡಿ. ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಾಗ ತೊಳೆದಿರೋ ಚಿಕನ್ ಹಾಕೊಳ್ಳಿ. ಈಗ 1 ಸ್ಪೂನ್ ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬೇಕು. ಇವಾಗ ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ರುಬ್ಬಿರೋ ಮಸಾಲೆನ ಚಿಕನ್ಗೆ ಹಾಕಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ, 2 ಸ್ಪೂನ್. ಈಗ ಚಿಕನ್ ನಿಮಗೆ ಗಟ್ಟಿ ಗ್ರೇವಿ ಬೇಕು ಅಂದರೆ ನೀರು ಕಡಿಮೆ ಹಾಕೊಳ್ಳಿ, ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ. ಆಮೇಲೆ ಎಲ್ಲ ಕಲಿಸ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಕುಕ್ಕರಲ್ಲಿ 1 ಕುಕ್ ಕೂಗಿಸ್ರಿ. ಈಗ ಚಿಕನ್ ಗ್ರೀನ್ ಚಾಪ್ಸ್ ರೆಡಿ ಆಯಿತು. ಓಪನ್ ಮಾಡ್ತೀನಿ. ಆಹಾ, ಘಮ ಘಮ ಅಂತ ಒಂದು ವಾಸನೆ ಬರ್ತಾ ಇದೆ. ತಿನ್ನೋದೊಂದೇ ಬಾಕಿ ಇರೋದು ಇವಾಗ. 3 kg ಮಟನ್ ತೊಗೊಂಡಿದ್ದೀವಿ. ಮಟನ್ ಸಾರಿಗಿದು 3 kg ಮಟನ್ ಇದೆ. ಇದು ಮಸಾಲ, ಮಟನ್ಗೆ ಮಸಾಲ. ಒಂದು 4 ಈರುಳ್ಳಿ ತೊಗೊಂಡಿದ್ದೀವಿ, ಬೆಳ್ಳುಳ್ಳಿ ಒಂದು 6-7 ಬೆಳ್ಳುಳ್ಳಿ, ಶುಂಠಿ ಒಂದು 2 ಇಂಚ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಕೊತ್ತಂಬರಿ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕಿ, ಟೊಮೊಟೊ ಒಂದು 4 ಹಾಕಿ, ಕೊತ್ತಂಬರಿ 1 ಕಟ್ ಹಾಕಿ. ಇವಾಗ ಕಾಯಿ ಹಾಕಬೇಕು. ಕಾಯಿ ಅಂದಾಜು ಒಂದು ತೆಂಗಿನಕಾಯಿ ಇದು ಲೆಕ್ಕ. ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ 3 kg ಮಟನ್ನ ಅರಿಶಿನ ಉಪ್ಪು ಹಾಕಿ ತೊಳ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಪಾತ್ರೆಯಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟಿದ್ದೀವಿ. ಬಿಸಿ ಎಣ್ಣೆ ಕಾದ ಮೇಲೆ ಮಟನ್ ಹಾಕ್ಬೇಕು. ಇವಾಗ ಮಟನ್ ಹಾಕಿದ್ಮೇಲೆ ಈಗ ಮಟನ್ ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಅರಿಶಿನ ಉಪ್ಪು ಹಾಕಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓ, ನಮ್ಮ ಅಕ್ಕಿಯರೆಲ್ಲ ನೋಡಿ ಮಿಕ್ಸಿ ಹಾಕೊಂಬಂದಂಗೆ ಆಯ್ತು. ಹಾಕೊಂಬಂದ್ರ? ಎಲ್ಲ ಮಿಕ್ಸಿ ಮಾಡಿ ಬಂದಿದ್ದೀನಿ. ಇವಾಗೆಲ್ಲ ಇದು ಮಟನಿಗೆ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈಗ ಮಟನ್ ಸಾರಿಗೆ ನಿಮಗೆ ಮಟನ್ ಸಾರು ಗಟ್ಟಿ ಬೇಕಂದರೆ ನೀರು ಕಮ್ಮಿ ಹಾಕಿ, ಜಾಸ್ತಿ ಬೇಕಂದರೆ ನೀರು ಹಾಕಿ ಜಾಸ್ತಿ. ನಿಮ್ಮ ಇದಕ್ಕೆ ಇದು ಹದ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ತಿದ್ವಿ, ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕಿ. ಇವಾಗ ಪ್ಲೇಟ್ ಮುಚ್ಚಿ ಮಟನ್ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸ್ಬೇಕದು.
ಈಗ ಮಟನ್ ಬಿರಿಯಾನಿ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ದೊಡ್ಡದು 6 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 6 ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 3 ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪುದೀನ, ಕೊತ್ತಂಬರಿ 2 ಹೆಚ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳಿ, 6 ಸೌಟು ಎಣ್ಣೆ ಹಾಕೊಳ್ಳಿ. ಈಗ ಕಾದಿರೋ ಎಣ್ಣೆಗೆ ಮಸಾಲೆ ಐಟಮ್ ಹಾಕೊಳ್ಳಿ. ಈಗ ಹೆಚ್ಚಿರೋ ಈರುಳ್ಳಿ ಹಾಕೊಳ್ಳಿ. ಈಗ 2 kg ಮಟನ್ನ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡು 2 ಕೂಗಿಸ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕೊಳ್ಳಿ. ಈಗ ಹೆಚ್ಚಿರೋ ಪುದೀನ ಹಾಕ್ತಿದ್ದೀನಿ. ಪುದೀನ ಹಾಕಿದ್ದಾಯ್ತು. ಈಗ ಕೊತ್ತಂಬರಿ ಹಾಕೋತಿದ್ದೀನಿ. ಈಗ ಉಪ್ಪು, ಅರಿಶಿನ ಪುಡಿ ಹಾಕಿರೋದು ಬೇಯಿಸಿರೋಂಥ ಮಟನ್ ಹಾಕೊತಿದ್ದೀನಿ. ಮಟನ್ ಹಾಕಿದ್ದಾಯ್ತು. ಈಗ ಟೊಮೆಟೊ ಹಾಕೊಳ್ಳಿ. ಈಗ ಅರ್ಧ ಕಪ್ಪು ಮೊಸರು ಹಾಕೊಳ್ಳಿ. ಮಸಾಲ ಹಾಕಿರೋವಂಥ ಮಟನ್ನ ಬೇಯಕ್ಕೆ ಬಿಡ್ತೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಈಗ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಅಕ್ಕಿ ಎಷ್ಟು ತಗೋತೀರೋ ಅದ್ರ ಡಬಲ್ ನೀರು ಹಾಕಿ. ಮಟನ್ ಎಲ್ಲ ಬೆಂದ್ಬಿಟ್ಟಿದೆ ಆಗಲೇ? ಬೆಂದಿದೆ. ಈಗ ಮಳ್ತಾ ಇದೆ ನೀರು. ಇವಾಗ ಅಕ್ಕಿ ಹಾಕೋಣ. ಒಂದೇ ಒಂದು ಮಾಡ್ಕೊಡ್ತೀನಿ. ಹಾಕಿದ್ದಾಯ್ತು. ಇವಾಗ ಕುಕ್ಕರ್ ಮುಚ್ತೀನಿ. ಬಿರಿಯಾನಿ ಈಗ ಮಟನ್ ಬಿರಿಯಾನಿ ರೆಡಿ ಆಗಿದೆ. ರೆಡಿ ಆಯ್ತಾ ಮಟನ್ ಬಿರಿಯಾನಿ? ಹಾಂ, ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಎಲ್ಲ ಐಟಮು ತಿನ್ನೋದೊಂದೇ ಬಾಕಿ. ಹೇಗಿದೆ ಅಂತ ರುಚಿ ನೋಡ್ಬಿಡೋಣ. ಬಾ ನೋಡಿ, ಸುಗಂಧ ಸ್ಮೆಲ್ ಹೆಂಗೆ ಬರ್ತಾ ಇದೆ ಬಿರಿಯಾನಿದು. ಆಹಾ, ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಮನು ಅಂಕಲ್, ಏನ್ ಘಮ ಘಮ ಸ್ಮೆಲ್ ಬರ್ತಾ ಇದೆ ಆಚೆ ತನಕ. ಏನಿದೆ ನೋಡಿ. ಓ, ಮಟನ್ ಬಿರಿಯಾನಿ ರೆಡಿ ಆಯ್ತಾ? ಅದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ನ ಬಹಳ ಇದೆ. ಓ, ಏನೇನಿದೆ ತೋರಿಸಿ ಅಂಕಲ್. ಏನೇನ್ ಮಾಡಿದಾರೆ ಅಂತ ಹೇಳಿ ಹಾಗೆ ರುಚಿ ನೋಡ್ತಾ ತೋರಿಸ್ತೀನಿ ಬನ್ನಿ. ಓಕೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೌದು ಬಂಧುಗಳೇ, ಹಳೆ ವರ್ಷ ಹೋಗಿ ಹೊಸ ವರ್ಷ ಪ್ರಾರಂಭ ಆಗುತ್ತೆ ನಮ್ಮ ಹಿಂದೂಗಳಿಗೆ. ಅಂದರೆ ಮರದಲ್ಲಿ ಹಳೆ ಚಿಗುರು ಹೋಗಿ ಹೊಸ ಚಿಗುರು ಬರುತ್ತೆ. ಅದೇ ರೀತಿ ಯುಗಾದಿಯಲ್ಲಿ ಮೊದಲನೇ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಎಣ್ಣೆಯನ್ನು ಹಾಕ್ಕೊಂಡು ತಲೆಗೆ ಹರಳೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತೀವಿ. ಬೇವು ಬೆಲ್ಲವನ್ನು ಸವಿತೀವಿ. ಬೇವು ಬೆಲ್ಲ ಸವಿಯುವುದು ಸುಖ ಮತ್ತು ದುಃಖವನ್ನು ಎರಡೂ ಜೀವನದಲ್ಲಿ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಅದೇ ರೀತಿ ಎರಡನೇ ದಿನ ನಾವು ಚಂದ್ರನ ನೋಡುತ್ತೀವಿ. ಚಂದ್ರನ ನೋಡಿದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸ್ತೊಡಕು ಅಂದರೆ ಮಟನ್ ಊಟ ತಿನ್ನೋರು ಮಟನ್ ಊಟ ಮಾಡ್ತಾರೆ. ಮೊದಲನೇ ದಿವಸ ಹೋಳಿಗೆ, ಒಬ್ಬಟ್ಟು ಎಲ್ಲ ಮಾಡ್ಕೊಳ್ತಿರ್ತಾರೆ. ನಾವು ಅಷ್ಟೆಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ವಿ, ಅಣ್ಣ ತಮ್ಮಗಳೆಲ್ಲ ಸೇರಿಬಿಟ್ಟು ಯುಗಾದಿವನ್ನು ಆಚರಿಸಿದ್ವಿ. ಹೊಸ ತೊಡಕನ್ನು ಮಾಡಿದ್ವಿ, ಚೆನ್ನಾಗಿ ಮಜಾ ಮಾಡಿದ್ವಿ ಬಂಧುಗಳೇ. ಇವತ್ತು ಏನು ನಮ್ಮ ಯುಗಾದಿ ಹಬ್ಬದ ಪ್ರಯುಕ್ತ ಏನು ಇವತ್ತು ನಮ್ಮ ಮಾವನ ಮನೆಗೆ ಹೊಸ್ತೊಡಕ್ಲಿಕ್ಕೆ ಬಂದಿದ್ದೀವಿ. ಇನ್ನು 10 ನಿಮಿಷದಲ್ಲಿ ಹೊಸ್ತೊಡಕ್ಲು ಸವಿತೀವಿ. ನಮ್ಮ ಮನೆಯಲ್ಲಿ ನಾವು ಮಟನ್ ಬಿರಿಯಾನಿ, ಚಿಕನ್ ಗ್ರೀನ್ ಚಾಪ್ಸು, ಮಟನ್ ಸಾರು, ಮುದ್ದೆ, ಚಪಾತಿ, ವೈಟ್ ರೈಸು ಎಲ್ಲವನ್ನು ಮಾಡಿಬಿಟ್ಟು ಒಟ್ಟು ಕುಟುಂಬದಲ್ಲಿ ಎಲ್ಲರೂ ತಿಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಬಂಧುಗಳೇ ನೋಡಿ, ಎಲ್ಲ ರೆಡಿ ಇದೆ ಹೊಸ್ತೊಡಕು. ನೀವು ತಿಂತಾ ಇರ್ತೀರ ಅಂತ ತಿಳ್ಕೊಂಡಿದ್ದೀನಿ. ಹೊಸ್ತೊಡಕು ಮಟನ್ ಸಾರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ಬಿಡೋಣ. ರಾಗಿ ಮುದ್ದೆ, ಮಟನ್ ಸಾರು ಟೇಸ್ಟ್ ಮಾಡೋಣ ಮೊದಲು. ಚಾಪ್ಸ್ ಇದೆ, ಚಿಕನ್ ಚಾಪ್ಸ್ ನೋಡಿ. ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ಬಿಡೋಣ. ಮಟನ್ ಬಿರಿಯಾನಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ.
ಚಿತ್ರದುರ್ಗದಲ್ಲಿ ಚೆನ್ನಾಗಿರುತ್ತೆ ಮರಿ. ಎಲ್ಲ ನಾಟಿ ಮರಿ. ಪೀಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅಂತ. ಚಪಾತಿಗೆ ಮಟನ್ ಸಾರು. ನೋಡಿ, ಚಿತ್ರದುರ್ಗದ ಸುತ್ತಮುತ್ತ ನಾಟಿ ಮರಿಗಳು ಸಿಗುತ್ತೆ, ಕುರಿ ಮರಿಗಳು ಚೆನ್ನಾಗಿರುತ್ತೆ. ಚಿತ್ರದುರ್ಗ ಆಗ್ಬೋದು, ಶಿರಾ ಆಗ್ಬೋದು, ಹಿರಿಯೂರು ಆಗ್ಬೋದು, ಹೊಸದುರ್ಗ ಆಗ್ಬೋದು, ಕಡೂರು, ಈ ಕಡೆ ಸುತ್ತಮುತ್ತಲು ಮಾತ್ರ ಒಳ್ಳೆ ಮರಿಗಳು ಸಿಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಆಯಿತು, ಚಂದ್ರನ ನೋಡಾಯಿತು, ಹೊಸ್ತೊಟ್ಟು ಎಲ್ಲರೂ ನಾನ್ ವೆಜ್ ತಿಂತಾ ಇದ್ದೀರಾ. ನಾನ್ ವೆಜ್ ತಿಂತಾ ಹೊಸ ವರ್ಷನ ಪ್ರಾರಂಭ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿ ಯು.